RCB ಮ್ಯಾಚ್ಗೆ CSK ಜರ್ಸಿ ಹಾಕೊಂಬಂದ್ರೆ ಬಿಡ್ತೀವಾ? RCB ಮ್ಯಾಚ್ನ ಕೊನೆಗೂ ಲೈವಲ್ಲಿ ನೋಡೋಣ ಅಂತ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗೋಕ್ಕೆ ನಾವು ನಮ್ಮ ಬಾಯ್ಸ್ ಎಲ್ಲ ಒಂದು ಲೊಕೇಶನಲ್ಲಿ ಮೀಟ್ ಆದ್ವಿ. ಅಲ್ಲಿಂದ ಡೈರೆಕ್ಟಾಗಿ ಕಡೂರು ರೈಲ್ವೆ ಸ್ಟೇಷನ್ ಹತ್ರ ಬಂದು ಅಲ್ಲಿರೋ ಒಂದು ಹೋಟೆಲಲ್ಲಿ ತಿಂಡಿ ಮುಗಿಸಿ ವಾಸ್ಕೋಡ ಗಾಮ ಟ್ರೈನ್ ಬರೋ ತನಕ ವೆಯ್ಟ್ ಮಾಡಿ ಟ್ರೈನ್ ಹತ್ತಿದ್ರೆ ಈ ಬಡ್ಡಿ ಮಕ್ಕಳು ಟ್ರೈನ್ ಓಡಿಸ್ತೀನಿ ಅಂತಿದ್ದಾರೆ. ಮಣಿ ಏನಂದ ಅಂದರೆ ಟ್ರೈನ್ ಯಾಕೋ ಮೇಲೆ ಹೋಗ್ತಿದೆ ನಾನು ಓಡಿಸ್ಲಾ ಅಂತ. ಬೋರಿಂಗ್ ಆಗ್ತಿದ್ದು ನಮಗೆ ಕೈಗೆ ಒಂದು ಬಾಟಲ್ ಸಿಕ್ತು. ಬಾಟಲ್ ಸಿಕ್ಕಿದ್ಮೇಲೆ ನಾವು ಬಿಡ್ತೀವ, ಎಲ್ಲರಿಗೂ ಚಟಾಪಟ ಒದೆ ಕೊಡ್ಕೊಂಡು ಸ್ವಲ್ಪ ಆಟ ಆಡಿ ಯೂಸ್ಲೆಸ್ ಸ್ಟಾಕ್ಸ್ ಮಾಡಿ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ರೀಚ್ ಆದ್ವಿ. ಅಲ್ಲಿಂದ ಸೀದಾ ಮೆಜೆಸ್ಟಿಕ್ ಹತ್ರ ಬಂದು ವೆಂಡಿಂಗ್ ಮಿಷಿನಲ್ಲಿ ಸ್ವಲ್ಪ ಆಟ ಆಡಿ ಹೋಟೆಲಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು MG ರೋಡ್ ಮೆಟ್ರೋ ಸ್ಟೇಷನ್ ಹತ್ರ ಬಂದ್ವಿ. ಅಲ್ಲಿಂದ ಚರ್ಚ್ ಸ್ಟ್ರೀಟ್ ಎಲ್ಲ ಸುತ್ತಾಡಿ ಬೀಟ್ಸ್ ಹಾಕಿ ಬ್ಯಾಂಗ್ಳೂರ್ ಬಾಯ್ಸ್ ಎಲ್ಲ ಬರೋ ತನಕ ವೆಯ್ಟ್ ಮಾಡಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ನಮ್ಮ ಗಾಡಿ ಬಿಟ್ವಿ. ಪ್ರೋಟೋಕಾಲ್ಸ್ ಎಲ್ಲ ಮುಗಿಸಿ ನಮ್ಮ ಸೀಟ್ ಅಕ್ವೈರ್ ಮಾಡಿ ಫುಲ್ ಫಾರ್ಮಲ್ಲಿ ನಮ್ಮ RCB ಗರ್ಲ್ಸ್ನ ಫಾರ್ಮ್ಗೆ ಬರ್ತಿರೋದನ್ನ ವಾಚ್ ಮಾಡಿ ಫುಲ್ ಜಾಲಿ ಮೂಡಲ್ಲಿ ಸ್ಟೆಪ್ಸ್ ಹಾಕಿ ಎಲ್ಲಿ ಸ್ಪೇರಿ ನಮ್ಮ ಸ್ಟ್ಯಾಂಡ್ ಮುಂದೆ ಬರ್ತಿದ್ದಂಗೆ ಆಡಿಯನ್ಸ್ ಎಲ್ಲ ಫುಲ್ಲು ರೊಚ್ಚಿಗೆದ್ದು ಪೆರ್ರಿ ಅನ್ನೋದೇ ಕೇಳಿಸ್ತಿತ್ತು. RCB ಮ್ಯಾಚ್ಗೆ CSK ಜರ್ಸಿ ಹಾಕೊಂಬಂದ್ರೆ ಬಿಡ್ತೀವಾ? ಫುಲ್ ಚಟಾಪಟ ಗೀರೋಸ್ಟ್ ಮಾಡಿ ಕಳಿಸ್ಬಿಟ್ರು ನಮ್ಮ RCBಯನ್ಸ್. ಫೈನಲಿ ಮ್ಯಾಚ್ ಮುಗಿಸಿ ನಮ್ಮ ಕಾಫಿ ನಾಡ್ ಕಡೆ ನಾವು ಹೊರಟ್ವಿ. ಅಷ್ಟೇ ಹೊತ್ತಿಗೆ ಪೀಸ್ ಔಟ್ ಬಾಯ್.